ಒಂದ್ ಕಡೆ ಟಾಸ್ ಸೋಲು, ಇನ್ನೊಂದು ಕಡೆ ಮಳೆ ಕಣ್ಣಾ ಮುಚ್ಚಾಲೆ, ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಬ್ಯಾಟಿಂಗ್ನಲ್ಲೂ ಸೌಂಡ್ ಮಾಡಲಿಲ್ಲ, ಬೌಲಿಂಗ್ನಲ್ಲೂ ಟಕ್ಕರ್ ಕೊಡಲಿಲ್ಲ. ಟೋಟಲಿ ಆಲ್ ರೌಂಡ್ ಅನ್ಲಕ್. ಪರ್ತ್ನಲ್ಲಿ ಮೊದಲ ಏಕದಿನ ಪಂದ್ಯದಲ್ಲಿ ಕಣಕ್ಕಿಳಿದಂತ ಭಾರತ ಫೈಟೇ ಕೊಡದೆ ಸೋಲೊಪ್ಕೊಂಡಿದೆ. ಆಸ್ಟ್ರೇಲಿಯಾ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 3 ದಿನಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡ ಫೀಲ್ಡಿಂಗ್ ಅನ್ನ ಚೂಸ್ ಮಾಡಿಕೊಳ್ತು. ಈ ಪಂದ್ಯಕ್ಕೆ 5 ಬ್ಯಾಟರ್ಸ್ ಅಂದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್ ರನ್ನ ಕಣಕ್ಕಿಳಿಸಿದ್ರು. ಹಾಗೆ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಅಂದ್ರೆ 3 ಆಟಗಾರರನ್ನ ಆಲ್ರೌಂಡ್ ಕೋಟಾದಲ್ಲಿ ಸೆಲೆಕ್ಟ್ ಮಾಡಲಾಗಿತ್ತು. ಇನ್ನು ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಸೇರಿ 3 ಸ್ಪೆಷಲಿಸ್ಟ್ ವೇಗಿಗಳಿಗೆ ಚಾನ್ಸ್ ನೀಡಿದ್ರು. ಓಡಿಐ ಮಾದರಿಗೆ ಕ್ಯಾಪ್ಟನ್ ಆಗಿ ಫಸ್ಟ್ ಮ್ಯಾಚ್ ಅಲ್ಲೇ ಶುಭ್ಮನ್ ಗಿಲ್ ಟಾಸ್ ಅನ್ನ ಸೋಲ್ಬೇಕಾಯಿತು. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಇಳಿದ ಭಾರತಕ್ಕೆ ಮಳೆಯೇ ದೊಡ್ಡ ವಿಲನ್ ಆಗಿ ಕಾಡಿತ್ತು. ಮಳೆ ಕಾಟದ ನಡುವೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಭಾನುವಾರದ ಮ್ಯಾಚ್ ಅಲ್ಲಿ ಎಲ್ಲರ ಕಣ್ಣಿದ್ದಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೇಲೆ. ಆದ್ರೆ ರೋಹಿತ್ ಶರ್ಮಾ ಓಪನರ್ ಆಗಿ ಕಣಕ್ಕಿಳಿದು 8 ರನ್ ಗಳಿಸಿದಾಗ ಜೋಶ್ ಏಜಲ್ವುಡ್ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆದ್ರು. ಇನ್ನು 13 ರನ್ಗಳಿಗೆ ಫಸ್ಟ್ ವಿಕೆಟ್ ಉರುಳಿಯಾಗಿತ್ತು. ಅಂಡ್ ನೆಕ್ಸ್ಟ್ ಕೊಹ್ಲಿ ನಂಬರ್ 3 ನಲ್ಲಿ ಬರ್ತಾರೆ. ಖಾತೆ ತೆರೆಯದೆ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ನಲ್ಲಿ ಡಕ್ಔಟ್ ಆಗ್ತಾರೆ. 21 ರನ್ಗಳಿಗೆ ಭಾರತದ ಸೆಕೆಂಡ್ ವಿಕೆಟ್ ಕೂಡ ಢಮಾರ್. ಅಂಡ್ ದೆನ್ 10 ರನ್ ಗಳಿಸಿದಂತ ಶುಭ್ಮನ್ ಗಿಲ್, ನಾಥನ್ ಎಲ್ಲಿಸ್ ಅವರ ಫಸ್ಟ್ ಬಾಲ್ ನಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಭಾರತ ಸ್ಕೋರ್ 25 ರನ್ಸ್ ಇದ್ದಾಗ 3 ವಿಕೆಟ್ ಕಳ್ಕೊಂಡಾಗಿತ್ತು. ಆ ನಂತರ ಶ್ರೇಯಸ್ ಅಯ್ಯರ್ 11 ರನ್ಗಳಿಗೆ ಔಟ್. ಇನ್ನು ಕೆಎಲ್ ರಾಹುಲ್ ಮತ್ತು ಅಕ್ಷರ್ ಪಟೇಲ್ ನಡುವೆ ಬೆಟರ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು. ಆದ್ರೆ ಅಕ್ಷರ್ 31 ರನ್ ಗಳಿಸಿ ಔಟ್ ಆದ್ರೆ ರಾಹುಲ್ ಕೂಡ 38 ರನ್ಗಳಿಗೆ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಇನ್ನು ವಾಷಿಂಗ್ಟನ್ ಸುಂದರ್ 10 ರನ್, ನಿತೀಶ್ ಕುಮಾರ್ ರೆಡ್ಡಿ 19 ರನ್ಗಳನ್ನ ಕಲೆ ಹಾಕಿದ್ರು. ಅದರಲ್ಲೂ ಲಾಸ್ಟ್ ಓವರ್ ನಲ್ಲಿ ರೆಡ್ಡಿ 2 ಸಿಕ್ಸರ್ ಗಳನ್ನ ಸಿಡಿಸಿದ್ದಕ್ಕೆ ಭಾರತ 26 ಓವರ್ಗಳಲ್ಲಿ 136 ರನ್ಗಳನ್ನ ಕಲೆ ಹಾಕೋಕೆ ಸಾಧ್ಯವಾಯಿತು. 3 ಸಲ ಮಳೆಯಿಂದ ಪಂದ್ಯ ಸ್ಥಗಿತ, 26 ಓವರ್ಗಳಿಗೆ ಸೀಮಿತ. ಭಾರತ ಬ್ಯಾಟಿಂಗ್ ವೇಳೆ ಮಳೆಯ ಕಣ್ಣಾ ಮುಚ್ಚಾಲೆ ಆಡಿದಂತಿತ್ತು. 3 ಸಲ ಮಳೆಯಿಂದಾಗಿ ಪಂದ್ಯವನ್ನ ಕೆಲ ಕಾಲ ಸ್ಥಗಿತಗೊಳಿಸಲಾಗಿತ್ತು. ಮೊದಲಿಗೆ ಮಳೆ ನಿಂತಾಗ 35 ಓವರ್ಗಳಿಗೆ ಪಂದ್ಯವನ್ನ ಸೀಮಿತ ಮಾಡಿದ್ರು, ಅಂದ್ರೆ 45 ಓವರ್ಗಳನ್ನ ಕಡಿತ ಮಾಡಿದ್ರು. ಅಂಡ್ 2ನೇ ಸಲ ಮತ್ತೆ ಮಳೆ ಬರುತ್ತೆ, ಅವಾಗ ಕೂಡ ಪಂದ್ಯವನ್ನ ಸ್ಟಾಪ್ ಮಾಡ್ತಾರೆ. ಜೊತೆಗೆ 32 ಓವರ್ಗಳಿಗೆ ಸೀಮಿತವಾಗಿ ಮಾಡ್ತಾರೆ. ಅಂಡ್ 3ನೇ ಸಲ ಮತ್ತೆ ಮಳೆ ಬರಕ್ ಶುರುವಾಗುತ್ತೆ. ಸೊ ಈ ವೇಳೆ ಕೂಡ ಕೆಲ ಕಾಲ ಪಂದ್ಯವನ್ನ ಸ್ಥಗಿತಗೊಳಿಸಿದ್ರು. ಕೊನೆಗೆ ಅಂತಿಮವಾಗಿ ಪಂದ್ಯವನ್ನ 26 ಓವರ್ಗಳಿಗೆ ಮಾತ್ರವೇ ಸೀಮಿತ ಮಾಡ್ತಾರೆ. ಈ ಮಳೆಯ ಕಾರಣದಿಂದಾಗಿ ಸ್ಲೋ ಆಗಿ ರನ್ಸ್ ಕಲೆ ಹಾಕ್ತಿದ್ದಂತ ಭಾರತಕ್ಕೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬಿಗ್ ಇನ್ನಿಂಗ್ಸ್ ಅನ್ನ ಗಳಿಸೋಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಪಂದ್ಯವನ್ನ 26 ಓವರ್ಗಳಿಗೆ ಸೀಮಿತ ಮಾಡುವಷ್ಟರಲ್ಲಿ ಭಾರತ 16.4 ಓವರ್ಗಳನ್ನ ಮುಗಿಸಿಯಾಗಿತ್ತು. ಒಂದ್ ಕಡೆ ಭಾರತ ಹೀಗೆ ಶಾಕ್ ಮೇಲೆ ಶಾಕ್ ಎದುರಿಸಿದ್ರೆ ಅತ್ತ ಆಸ್ಟ್ರೇಲಿಯಾ ಮಾತ್ರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಡ್ವಾಂಟೇಜ್ ಗಳಿಸ್ತಾನೆ ಬಂತು. 137 ರನ್ಗಳ ಟಾರ್ಗೆಟ್ ಚೇಸ್ ಮಾಡಿದ ಆಸ್ಟ್ರೇಲಿಯಾ. ಟೀಂ ಇಂಡಿಯಾವನ್ನ ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕಿದಂತ ಆಸ್ಟ್ರೇಲಿಯಾಗೆ 137 ರನ್ಗಳು ಟಾರ್ಗೆಟ್ ಅನ್ನಿಸ್ಲೇ ಇಲ್ಲ. ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಹೆಡ್ 2ನೇ ಓವರ್ನಲ್ಲಿ 8 ರನ್ಗಳಿಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಹಾಗೆ ಮ್ಯಾಟ್ ಶಾರ್ಟ್ 8 ರನ್ಗಳಿಗೆ ಆಟವನ್ನ ಮುಗಿಸಿದ್ರು. ಅಂಡ್ ಮಿಚೆಲ್ ಮಾರ್ಷ್ ಮತ್ತು ಜಾನ್ ಫಿಲಿಪ್ ಜೋಡಿ ಮಾತ್ರ ಒಳ್ಳೆ ಜೊತೆ ಆಟವನ್ನ ಆಡಿತ್ತು. ಫಿಲಿಪ್ 37 ರನ್ಗಳನ್ನ ಕಲೆ ಹಾಕಿ ಔಟ್ ಆದ್ರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಭಾರತ 136 ರನ್ಗಳನ್ನ ಕಲೆ ಹಾಕಿದ್ರು ಕೂಡ ಡಿಎಲ್ಎಸ್ ಕಾರಣದಿಂದಾಗಿ ಆಸ್ಟ್ರೇಲಿಯಾಗೆ 5 ರನ್ಗಳನ್ನ ಕಡಿತಗೊಳಿಸಲಾಯಿತು. ಹೀಗಾಗಿ 131 ರನ್ಗಳ ಟಾರ್ಗೆಟ್ ಅನ್ನ ನೀಡಿದ್ರು. ಅಂತಿಮವಾಗಿ ಕಾಂಗರು ಪಡೆ 21.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಗುರಿಯನ್ನ ತಲುಪಿದ್ರು. 46 ರನ್ ಗಳಿಸಿ ಮಿಚೆಲ್ ಮಾರ್ಷ್ ಮತ್ತು 21 ರನ್ ಗಳಿಸಿದ್ದ ಮ್ಯಾಟ್ ರೆನ್ಶಾ ಅಜೇಯರಾಗಿ ಉಳಿದ್ರು. ಸೊ ಇದಿಷ್ಟು ಮ್ಯಾಚ್ ನ ಡೀಟೇಲ್ಸ್. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಭಾರತ ಸೋಲೋಕೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಪಂದ್ಯವನ್ನ ಸೋಲೋಕೆ ನಂಬರ್ 1 ರೀಸನ್ ಅಂದ್ರೆ ಅದು ಟಾಸ್ ಅನ್ನ ಸೋತಿದ್ದು. ಯಾಕಂದ್ರೆ ಮೊದಲೇ ಆಸ್ಟ್ರೇಲಿಯಾದಲ್ಲಿ ಮಳೆ ಬರ್ತಿದ್ದ ಕಾರಣ ವೆದರ್ ಕೂಡ ಕಂಡೀಷನ್ ಕೂಡ ಚೇಂಜ್ ಆಗಿತ್ತು. ಹೀಗಾಗಿ ಟಾಸ್ ಬಹುಶಃ ಭಾರತ ಗೆದ್ದಿದ್ರೆ ಇವರು ಭಾರತದವರು ಚೇಸಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಬಹುಶಃ ಇದು ಭಾರತಕ್ಕೆ ಪ್ಲಸ್ ಆಗ್ತಿತ್ತು. ಸೊ ಮೊದಲನೇ ಮೈನಸ್ ಅಂದ್ರೆ ಭಾರತಕ್ಕೆ ಈ ಪಂದ್ಯದಲ್ಲಿ ಟಾಸ್ ಅನ್ನ ಸೋತಿದ್ದು. ಅಂಡ್ ಸೆಕೆಂಡ್ ಒನ್ ಅಂತಂದ್ರೆ ಮಳೆಯ ಕಣ್ಣಾ ಮುಚ್ಚಾಲೆ. ಮಳೆ ಒಂದ್ ರೀತಿ ಸ್ವಿಚ್ ಆನ್ ಸ್ವಿಚ್ ಆಫ್ ತರ ಕೆಲವು ಸಲ ಬರ್ತಾ ಇತ್ತು, ಕೆಲವು ಸಲ ಹೋಗ್ತಾ ಇತ್ತು. ಬರೋಬ್ಬರಿ 3 ಸಲ ಪಂದ್ಯವನ್ನ ನಿಲ್ಲಿಸಬೇಕಾಯಿತು. ಹೀಗಾಗಿ ಕ್ರೀಸ್ ನಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಂತ ಬ್ಯಾಟರ್ಗಳು ವಾಪಸ್ ಡಗ್ಔಟ್ ಹೋಗಿ ವಾಪಸ್ ಬರುವಷ್ಟರಲ್ಲಿ ಬಂದವರೇ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ರು. ಸೊ ಮಳೆ ಬರ್ತಾ ಇದ್ದು
ಭಾರತದ ಬ್ಯಾಟಿಂಗ್ ಲೈನಪ್ ಅನ್ನ ಕಂಟಿನ್ಯೂಸ್ ಆಗಿ ತಗೊಂಡೋಗಕ್ಕೆ ಸಾಧ್ಯವಾಗಲಿಲ್ಲ. ಸೊ ಇದು ಕೂಡ ಭಾರತಕ್ಕೆ ಮೈನಸ್ ಆಯಿತು. ಹೀಗಾಗಿ ನಿರೀಕ್ಷಿತವಾದಂಥ ಬ್ಯಾಟಿಂಗ್ ನಿಂದ ಪ್ರದರ್ಶನ ಬರಲಿಲ್ಲ. ಇನ್ನು ಅದು ಅಲ್ಲದೆ ಪಿಚ್ ತೇವಾಂಶ, ಅಷ್ಟಕ್ಕೂ ಭಾರತದ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಡಲ್ ಆಗೋಕೆ ಪಿಚ್ ತೇವಾಂಶ ಆಗಿದ್ದು ಕೂಡ ಕಾರಣ ಆಯಿತು. ಯಾಕಂದ್ರೆ ಪಿಚ್ ತೇವಾಂಶ ಇದ್ದಿದ್ರಿಂದ, ವೆಟ್ ಆಗಿದ್ರಿಂದ ನಿರೀಕ್ಷೆ ಮಾಡಿದಂತೆ ಬೌಲಿಂಗ್ ಬರ್ತಾ ಇರಲಿಲ್ಲ. ಸೊ ಇದು ಕೂಡ ಭಾರತೀಯ ಬ್ಯಾಟರ್ಗಳಿಗೆ ಒದ್ದಾಡುವಂತಾಗಿತ್ತು. ಇದು ಒಂದು ಮೈನಸ್ ಆಯಿತು. ಇನ್ನು ನಂಬರ್ 4 ಅಂತಂದ್ರೆ ಭಾರತದ ಬ್ಯಾಟಿಂಗ್ ಫೇಲ್ಯೂರ್ ಆಗಿತ್ತು. ಯಾಕಂದ್ರೆ ಭಾರತ ಪರ ಯಾರೊಬ್ರು ಕೂಡ ಬಿಗ್ ಇನ್ನಿಂಗ್ಸ್ ಕಲೆ ಹಾಕುವಂತೆ ಕ್ರೀಸ್ ಕಚ್ಚಿ ನಿಲ್ಲೇ ಇಲ್ಲ, ಅಂದ್ರೆ ಸೆಟಲ್ ಆಗ್ಲೇ ಇಲ್ಲ. ಅಷ್ಟರಲ್ಲಾಗ್ಲೇ ವಿಕೆಟ್ ಬೀಳ್ತಾ ಇತ್ತು. ಅದರಲ್ಲೂ ಕೂಡ 10, 8, 15 ರನ್ಗಳಿಗೆಲ್ಲ ಇನ್ನಿಂಗ್ಸ್ ಅನ್ನ ಮುಗಿಸ್ತಾ ಇದ್ರು. ಹೀಗಾಗಿ ಭಾರತದ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದು ಕೂಡ ಭಾರತದ ಸೋಲಿಗೆ ಕಾರಣ ಆಯಿತು. ಇನ್ನು ನಂಬರ್ 5 ಅಂತಂದ್ರೆ ಆಸೀಸ್ ಬೌಲಿಂಗ್ ಸ್ಟ್ರಾಂಗ್ ಆಗಿದ್ದದ್ದು. ಹೌದು, ನಿರೀಕ್ಷೆಯಂತೆಯೇ ಆಸ್ಟ್ರೇಲಿಯಾ ತಂಡದ ಬೌಲಿಂಗ್ ಸೂಪರ್ ಸ್ಟ್ರಾಂಗ್ ಆಗಿತ್ತು. ಇದಕ್ಕೂ ಮುಂಚೆ ಸಾಕಷ್ಟು ಅಭಿಮಾನಿಗಳು ಹಾಗೆ ಇದನ್ನೇ ಹೇಳ್ತಾ ಇದ್ರು. ಹಾಗೆ ಸುದ್ದಿಯಾನದ ವೀಕ್ಷಕರು ಕೂಡ ಆಸ್ಟ್ರೇಲಿಯಾದ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ರು. ನೀವು ಅನ್ಕೊಂಡಿದ್ದು, ನೀವು ಹೇಳಿದ್ದೆಲ್ಲ ನಿಜನೇ. ಆಸ್ಟ್ರೇಲಿಯಾದ ಬೌಲಿಂಗ್ ಸೂಪರ್ ಆಗಿತ್ತು. ಹೀಗಾಗಿ ಅವರು ಭಾರತೀಯ ಬ್ಯಾಟರ್ಗಳನ್ನ ಅಕ್ಷರಶಃ ಕಾಡಿದ್ರು. ಮಳೆಯ ಜೊತೆಗೆ ಅಲ್ಲಿನ ಬೌಲರ್ ಕೂಡ ಬ್ಯಾಟಿಂಗ್ ಲೈನಪ್ ಅನ್ನ ಸೆಟಲ್ ಆಗೋಕೆ ಬಿಡದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ತೆಗೆದ್ರು. ಸೊ ಇದು ನಂಬರ್ 5 ಸೋಲಿಗೆ ಕಾರಣ ಆಯಿತು. ಇನ್ನು ನಂಬರ್ 6 ಅಂತಂದ್ರೆ ಆಸ್ಟ್ರೇಲಿಯಾದ ಫೀಲ್ಡ್ ಸೆಟ್ಟಿಂಗ್. ಆಕ್ಚುಲಿ ಆಸ್ಟ್ರೇಲಿಯನರು ಫೀಲ್ಡಿಂಗ್ ಅನ್ನು ತುಂಬಾ ಚೆನ್ನಾಗಿ ಸೆಟ್ಟಿಂಗ್ ಮಾಡ್ಕೊಂಡಿದ್ರು. ಭಾರತೀಯರು ಬ್ಯಾಟರ್ಗಳು ಎಷ್ಟೇ ಬಾಲ್ ಅನ್ನ ಹಿಟ್ ಮಾಡಿದ್ರು ಕೂಡ ಅದು ಬೌಂಡ್ರಿ ಲೈನ್ ಹೋಗೋವಷ್ಟರಲ್ಲಿ ತಡಿತಾ ಇದ್ರು. ಹಾಗೆ ಯಾವ ಕಡೆ ನೋಡಿದ್ರು ಅಲ್ಲಿ ಫೀಲ್ಡಿಂಗ್ ಚೆನ್ನಾಗಿತ್ತು, ಫೀಲ್ಡಿಂಗ್ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಇನ್ನೊಂದಷ್ಟು 10-15 ರನ್ಗಳನ್ನ ಬರೋದನ್ನ ಅವರು ತುಂಬಾನೇ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಇನ್ನು ನಂಬರ್ 7 ರೀಸನ್ ಏನಪ್ಪಾ ಅಂತಂದ್ರೆ ಪಂದ್ಯವನ್ನ 26 ಓವರ್ಗಳಿಗೆ ಸೀಮಿತ ಮಾಡಿತ್ತು. ಭಾರತ ಪಂದ್ಯವನ್ನ ಶುರು ಮಾಡಿದಾಗ 50 ಓವರ್ಗಳಲ್ಲಿ ನಾವು ಬ್ಯಾಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ 10 ಓವರಲ್ಲಿ ಬರೀ 25 ರನ್ ಅಷ್ಟೇ ಕಲೆ ಹಾಕಿರ್ತಾರೆ. ಅಂಡ್ 25 ರನ್ ಅಷ್ಟೇ ಕಲೆ ಹಾಕಿದಾಗ ಅದೇನಾಗುತ್ತೆ, ಕೊನೆಗೆ ಅಂತಿಮವಾಗಿ ಪಂದ್ಯವನ್ನ ಜಸ್ಟ್ 26 ಓವರ್ಗಳಿಗೆ ಸೀಮಿತ ಮಾಡಿಬಿಡ್ತಾರೆ. 26 ಓವರ್ಗಳಿಗೆ ಸೀಮಿತ ಮಾಡೋಷ್ಟರಲ್ಲಿ ಭಾರತ ಆಲ್ರೆಡಿ 16 ಓವರ್ಗಳನ್ನ ಆಡಿ ಆಗಿತ್ತು. ಅಷ್ಟರಲ್ಲಿ ನಿರೀಕ್ಷಿತವಾದಂಥ ರನ್ಸ್ ಬಂದಿರಲಿಲ್ಲ, 50 ರನ್ಸ್ ಕೂಡ ಬಂದಿರಲ್ಲ. ಸೊ ಹೀಗಾಗಿ ಮುಂದಿನ ಓವರ್ಗಳಲ್ಲಿ 10 ಓವರ್ಗಳಲ್ಲಿ ಎಷ್ಟೇ ಬಿಗ್ ಹಿಟ್ಗಳನ್ನ ಬಾರಿಸೋಕೆ ಹೋದ್ರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಹೀಗಾಗಿ ಭಾರತಕ್ಕೆ 26 ಓವರ್ಗಳಿಗೆ ಪಂದ್ಯವನ್ನ ಸೀಮಿತ ಮಾಡಿದ್ದು ಕೂಡ ಮೈನಸ್ ಆಯಿತು. ಬಿಗ್ ಸ್ಕೋರ್ ಬರಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ನಂಬರ್ 8 ರೀಸನ್ ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾಗೆ ಚೇಸಿಂಗ್ ಪ್ಲಸ್ ಆಯಿತು. ಆಕ್ಚುಲಿ ಆಸ್ಟ್ರೇಲಿಯಾ ಕೂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ರು ಅವರು ಕೂಡ. ಆದ್ರೆ ಅವರಿಗೆ ಚೇಸಿಂಗ್ ಇದಿದೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದ್ರೆ ಭಾರತೀಯ ಬ್ಯಾಟರ್ಗಳು ಬ್ಯಾಟಿಂಗ್ ಅನ್ನ ಮಾಡ್ಬೇಕಾದ್ರೆ ಅವ್ರು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಹಾಗೆ ಬೌಲಿಂಗ್ ಹೇಗೆ ಬರ್ತಾ ಇದೆ, ಬಾಲ್ ಕ್ರೀಸ್ ನಲ್ಲಿ ಹೇಗೆ ಸ್ವಿಂಗ್ ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ ಅನ್ನೋದನ್ನ ಅಲ್ಲಿ ಫೀಲ್ಡಿಂಗ್ ಮಾಡ್ಬೇಕೇನೆ ಅಲ್ಲಿನ ಬೌಲರ್ಗಳು ಹಾಗೆ ಬ್ಯಾಟರ್ಗಳು ನೋಡ್ಕೊಂಡಿದ್ರು. ಸೊ ಹೀಗಾಗಿ ಅವರಿಗೆ ಚೇಸಿಂಗ್ ಮಾಡೋದು ಸ್ವಲ್ಪ ಈಸಿ ಅನ್ನಿಸ್ತು. ಹೀಗಾಗಿ ಅವ್ರಿಗೆ ಇದು ಕೂಡ ಪ್ಲಸ್ ಆಯಿತು. ಆಸ್ಟ್ರೇಲಿಯಾಗೆ ಟಾಸ್ ಗೆದ್ದಿದ್ದು ಪ್ಲಸ್ ಅವರು ಚೇಸಿಂಗ್ ಅನ್ನ ಚೂಸ್ ಮಾಡ್ಕೊಂಡಿದ್ದು ಅವರಿಗೆ ಪ್ಲಸ್ ಆಯಿತು. ಇನ್ನು ನಂಬರ್ 9 ರೀಸನ್ ಅಂತಂದ್ರೆ ಹೋಮ್ ಪಿಚ್ ಅಡ್ವಾಂಟೇಜ್. ಯಾವುದೇ ತಂಡಕ್ಕಾದ್ರೂ ಕೂಡ ಹೋಮ್ ಪಿಚ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂದ್ರೆ ಆ ಪಿಚ್ನ ಗುಣಲಕ್ಷಣಗಳು ಹೇಗೆ, ಬಾಲ್ ಹೇಗೆ ಸ್ವಿಂಗ್ ಆಗುತ್ತೆ ಅನ್ನೋ ತಿಳ್ಕೊಂಡಿರ್ತಾರೆ. ಹೀಗಾಗಿ ಪರ್ತ್ ಪಿಚ್ನ ಅಡ್ವಾಂಟೇಜು ಆಸ್ಟ್ರೇಲಿಯಾ ತಂಡಕ್ಕೆ ಸಿಕ್ಕಿತ್ತು. ಇದು ಕೂಡ ಅವರ ಗೆಲುವಿಗೆ ಒಂದು ಕಾರಣ ಆಯಿತು. ಇನ್ನು ನಂಬರ್ 10 ರೀಸನ್ ಏನಪ್ಪಾ ಅಂತಂದ್ರೆ 137 ರನ್ಗಳ ಈಸಿ ಟಾರ್ಗೆಟ್. ಆಕ್ಚುಲಿ ನಾವು T20 ನಲ್ಲೇ 200 ಪ್ಲಸ್ ರನ್ಸ್ ಬಂದ್ರೂ ಒಂದೊಂದ್ಸಲ ಚೇಸ್ ಮಾಡಿಬಿಡ್ತಾರೆ. ಅದರಲ್ಲೂ ಕೂಡ ಈ ಸಲ 26 ಓವರ್ಗಳಲ್ಲಿ 137 ರನ್ಸ್ ಅಂದ್ರೆ ಇಲ್ಲಿ ರನ್ಸ್ಗಿಂತ ಜಾಸ್ತಿ ಬಾಲೇ ಜಾಸ್ತಿ ಇತ್ತು. ಅದು ಅಲ್ಲದೆ ಆಸ್ಟ್ರೇಲಿಯನರು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇದ್ರು. ಹೀಗಾಗಿ 137 ರನ್ಗಳ ಟಾರ್ಗೆಟ್ ಅವ್ರಿಗೆ ಎಲ್ಲೂ ಕೂಡ ಕಷ್ಟ ಅನ್ನಿಸ್ಲೇ ಇಲ್ಲ, ಬಿಗ್ ಟಾರ್ಗೆಟ್ ಅಂತಾನೆ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ರನ್ಸ್ ಜೊತೆಗೆ ಇದು ಬಾಲ್ಸ್ ಕೂಡ ಜಾಸ್ತಿ ಇದ್ದಿದ್ರಿಂದ ಅವರು ತುಂಬಾನೇ ಈಸಿಯಾಗಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿದ್ರು. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಡ್ವಾಂಟೇಜ್ ಅನ್ನ ಗಿಟ್ಟಿಸಿಕೊಂಡಂತ ಆಸ್ಟ್ರೇಲಿಯಾ ಮೊದಲ ಪಂದ್ಯವನ್ನ ಗೆದ್ದು ಬೀಗಿದೆ. ಇನ್ನು ಅಕ್ಟೋಬರ್ 23 ಅಂದ್ರೆ ಮುಂದಿನ ಗುರುವಾರ 2ನೇ ಮ್ಯಾಚ್ ಇದ್ದು ಭಾರತ ಕಂಬ್ಯಾಕ್ ಮಾಡಲೇಬೇಕಿದೆ. ನಿಮ್ಮ ಪ್ರಕಾರ ಮೊದಲ ಪಂದ್ಯದ ಭಾರತ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.